ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಆ್ಯಕ್ಚುಲಿ ಇವತ್ತು ನಾನು ಸೋಲೋ ಟ್ರಿಪ್ ಮಾಡ್ತಿದ್ದೀನಿ ಟು ಚಂಡೀಗಢ ಸಿಟಿಗೆ ಹೋಗ್ತಿದ್ದೀನಿ. ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಆ್ಯಕ್ಚುಲಿ ನಮ್ಮ ಅಣ್ಣಗೆ ಇವತ್ತು ಹಾಲಿಡೇ ಇದ್ದಿದ್ದರೆ ಕಾರಲ್ಲೇ ಹೋಗ್ಬೋದಾಯಿತು. ಸೊ ಇವತ್ತು ನಮ್ಮದು ಲಾಸ್ಟ್ ಡೇ ಇನ್ ಪಂಜಾಬ್ ಅಲ್ವಾ, ಸೊ ಅದಕ್ಕೆ ಐ ಆಮ್ ಗೋಯಿಂಗ್ ಟು ಸೋಲೋ ಟ್ರಿಪ್. ಬನ್ನಿ ನಿಮಗೂ ತೋರಿಸ್ತೀನಿ. ಸತಿ ಬಸ್ಸಲ್ಲಿ ಕೂತಿದ್ದೀನಿ, ಕೊನೋಲಿ ಟು ಚಂಡೀಗಢ ಬಸ್ಸಲ್ಲಿ ಹೋಗೋಣ ಬನ್ನಿ. ಟಿಕೆಟ್ ತೊಗೊಂಡು ಎಲ್ಲ ಕೂತಿದ್ದೀನಿ. ಅಲ್ಲಿ ಹೋಗಿ ರೀಚ್ ಆದಮೇಲೆ ಮತ್ತೆ ಸಿಗ್ತೀನಿ. ಅಂಥವ್ರಿಗೆ ಬಾಯ್. ಹಾಯ್ ಗೈಸ್, ಫೈನಲಿ ಚಂಡೀಗಢ. ಇವಾಗ ಬಸ್ ಇಲ್ಲಿ ಕ್ಯಾಬಿಗೆ ವೆಯ್ಟ್ ಮಾಡ್ತಿದ್ದೀನಿ. ಇಲ್ಲೇ ಇಲ್ಲಿಂದ ಹತ್ಕೊಂಡು ರಾಕ್ ಗಾರ್ಡನ್ ಹೋಗೋಣ. ನಾನು ಸೆಕ್ಟರ್ 43 ಬಸ್ ಸ್ಟಾಪಿಂದ ರಾಕ್ ಗಾರ್ಡನ್ಗೆ 30 ಮಿನಿಟ್ಸಲ್ಲಿ ರೀಚ್ ಆದೆ. ಸೊ ರೀಚ್ ಆಗಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಿದ್ದೀನಿ. ಟಿಕೆಟ್ ಪ್ರೈಸ್ ಈಸ್ 30 rupees. ವಿಲ್ ಗೋ ಫ್ರೆಂಡ್. ಫುಲ್ ಎಲ್ಲ ವೇಸ್ಟಿಂದ ಮಾಡಿರೋದು ಗೈಸ್ ಇದೆಲ್ಲ. ಡಿಸೈನ್ಸ್ ಎಲ್ಲ ನೋಡಿ, ಹಿಂಗೆ ಎಲ್ಲ ವೇಸ್ಟಿಂದ ಮಾಡಿರೋದು. ಮಾರ್ಕೆಗಳು ಸಾಲು ಬೇರೆ ಇಕ್ಕಿದ್ದಾರೆ. ಏನೋ ಗ್ಯಾಲ್ರಿ ಥರ ಇದೆ. ಈ ನೆಕ್ಚಂದ್ ಇದಾರಲ್ಲ, ಅವರೇ ಈ ಗಾರ್ಡನ್ ಎಲ್ಲ ಕ್ರಿಯೇಟ್ ಮಾಡಿರೋದು. ಐ ಮೀನ್ ವೇಸ್ಟ್ ಔಟ್ ಆಫ್ ಬೆಸ್ಟ್ನ ಮಾಡಿಕ್ಕಿದ್ದಾರೆ. ಇದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಅಂತ ನೋಡಿ. ನಂಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ ನೀವೇ. ಏನಾದರೂ ಇಂಟ್ರೆಸ್ಟಿಂಗ್ ಅನಿಸುತ್ತೆ ನಾನೇ ಹೇಳ್ತೀನಿ, ತೋರಿಸಿ. ಈ ಥರ ಇದೆ ಗೈಸ್. ಗುಹೆ ಒಳಗಡೆ ಹೋಗ್ತಿದ್ದೀನಿ. ಗುಹೆ ಎಲ್ಲ ಚೆನ್ನಾಗಿದೆ, ಒಂಥರ ಫುಲ್ ತಣ್ಣಗಿದೆ. ಇದೆಲ್ಲ ಫುಲ್ ಫ್ಯೂಸ್ ಗೈಸ್. ಹಳೆ ಫ್ಯೂಸ್ನೆಲ್ಲ ಡ್ಯಾಮೇಜ್ ಆಗಿದ್ದನ್ನೆಲ್ಲ ಪೀಸ್ ಮಾಡಿ ಇಕ್ಕಿರೋದು. ಫುಲ್ ಬಿಸಿಲು, ಫುಲ್ ಟ್ಯಾನ್ ಆಗ್ತಿದ್ದೀನಿ. ಇಲ್ಲೊಂದು ಬಾವಿ ಇದೆ, ನೋಡೋಣ ಬನ್ನಿ. ಬಾವಿ ಎಲ್ಲ ಗೈಸ್ ಸುಮ್ಮನೆ ಏನೋ, ಬಟ್ ಎಲ್ಲ ಕಾಯಿನ್ಸ್ ಹಾಕಿದ್ದಾರೆ. ಮನೆ ಈ ಸೈಡ್ ಹೋಗ್ಬೇಕು ನಾವು. ತಲೆ ಬಗ್ಗಿಸಿ ಹೋಗಬೇಕು. ಡಾಲ್ ಮ್ಯೂಸಿಯಂ. ವಾಲ್ನೆಲ್ಲ ನೋಡ್ತಿರೋ ಫುಲ್ ಕೋಟೆ ಥರ ಕಾಣಿಸ್ತಿದೆ. ಅದ್ಭುತ ತೋರಿಸ್ತೀನಿ ಗೈಸ್, ಅದ್ಭುತ. ಕ್ರೇಜಿ ಆಗಿದೆ ಈ ಪ್ಲೇಸು.
ಯಾವುದೋ ನೋಡಿ ಫ್ರೆಂಡ್ ಗೈಸ್, ಮಿರರ್ ಮೇಸ್ ಥರ ಇದೆ. ಮಿರರ್ ಮೇಸ್ ಅಲ್ಲ, ಮಿರರ್ ರಿಫ್ಲೆಕ್ಷನ್, ಡಿಫ್ರೆಂಟ್ ಟೈಪ್ಸ್ ಆಫ್ ರಿಫ್ಲೆಕ್ಷನ್. ಇದರಲ್ಲಿ ಎರಡು ಕಾಣಿಸ್ತೀನಿ ನಾನು. ಇದರಲ್ಲಿ ಇನ್ವರ್ಟೆಡ್, ಇದರಲ್ಲೂ ಎರಡೆರಡು ಬಟ್ ಇನ್ವರ್ಟೆಡ್, ಬಟ್ ದೂರ ಇದೆ. ಇದರಲ್ಲಿ ಸಿಂಗಲ್ಲು ಉದ್ದ ಕಾಣಿಸ್ತೀನಿ, ಎಷ್ಟು ಉದ್ದ ಇದ್ದೀನಿ ನೋಡಿ ಗೈಸ್. ಹೆಂಗಿದೆ ನೋಡಿ ಗೈಸ್, ಫುಲ್ಲು ಪೀಸ್ಫುಲ್ ಪ್ಲೇಸ್. ಇಲ್ಲಿ ಫುಡ್ ಸ್ಟಾಲ್ಸ್ ಬೇರೆ ಇದೆ. ಎಂಟ್ರಿಯಲ್ಲೇ ಇದೆ, ಯಾವುದೋ ಬೊಂಬೆ ಇಟ್ಬಿಟ್ಟಿದ್ದಾರೆ. ಹಾಯ್ ಕ್ರೇನ್ ಇದು ಕೋಟೆ ಥರ ಕಟ್ಟವ್ರೆ. ಕೋಟೆನ ಹೆಬ್ಬಾಗಿಲ ಇಲ್ಲ ಮನೆ ಅನಿಸುತ್ತೆ. ಮನೆ ಒಳಗಡೆ ಇಲ್ಲೆಲ್ಲ ಚಿಲ್ಡ್ರನ್ಸ್ ಆಟ ಆಡ್ತಿದ್ದಾರೆ. ಇದೇನೋ ಅರ್ಥ ಆಗ್ತಿಲ್ಲ, ಏನೋ ರೀಸನ್ಸ್ ಇರುತ್ತೆ. ವರ್ಣಕ್ಕೆಯಿಂದ ಕೊಡ್ತಿದ್ದಾರೆ. ಇನ್ನು ಇದು ಅಂಗಡಿ ಅನಿಸುತ್ತೆ, ಬಳೆ ಅಂಗಡಿ ನೋಡಿ ಗೈಸ್, ಬಳೆ ಅಂಗಡಿ ನೋಡಿ, ಬಳೆ ಎಲ್ಲ ಹಾಕಿದ್ದಾರೆ. ಜೊತೆ ಕೋಕೋ ಕೋಲಾನ ಇಟ್ಬಿಟ್ಟವ್ರೆ. ಇತ್ಕಡೆ ಬಂದರೆ ಇಲ್ಲಿ ದಾನ ಮಾಡೋ ಚಕ್ರನ ಸಾರಿ ಗೈಸ್, ನನಗೆ ಸ್ವಲ್ಪ ಮಾತಾಡೋಕ್ಕೆ ಬರಲ್ಲ, ಕರೆಕ್ಟಾಗಿ ವರ್ಡ್ಸ್ನ ಫಾರ್ಮೇಷನ್ ಮಾಡೋಕ್ಕೆ ಬರ್ತಿಲ್ಲ. ಇನ್ನು ಕಲಿತಿದ್ದೀನಿ ವ್ಲಾಗ್ ಮಾಡೋಕ್ಕೆ. ಇಲ್ಲಿ ಬಾವಿ ಮೇ ಬಿ ಇದೆಲ್ಲ ರಾಜಸ್ಥಾನಿ ಸ್ಟೈಲ್ ಅನಿಸುತ್ತೆ. ಎಲ್ಲ ಹಂಗೆ ಇದ್ದಾರೆ. ಇಲ್ಲಿ ಯಾರು ಮದುವೆ ಮಾಡ್ತಿದ್ದಾರೆ. ಇಲ್ಲಿ ಮದುವೆ ಗಂಡು ಹೋಗ್ತಿದೆ, ಇಲ್ಲಿ ಹೆಣ್ಣು. ಫಾರ್ಮರ್ ಗೈಸ್, ರೈತರು ಹೊಲ ಉಳ್ತಿರೋದು. ಒಂಥರ ಚೆನ್ನಾಗಿದೆ. ಡಾಲ್ ಮ್ಯೂಸಿಯಂ ಅನಿಸುತ್ತೆ, ಇದೆ ಡಾಲ್ ಮ್ಯೂಸಿಯಂ. ಮುಂದೆ ಹೋಗೋಣ. ಇನ್ನೂ ತುಂಬ ಇದೆ ಗೈಸ್ ನೋಡೋದು, ಬೇಗ ನೋಡಬೇಕು. ಸುತ್ತ ಹಾಕೊಂಬಂದರೆ ಇಲ್ಲಿ ಏನೂ ಇಲ್ಲ, ಗೇಟ್ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಹೆಂಗೆ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ. ಡಾಲ್ ಮ್ಯೂಸಿಯಂ ಆಪೋಸಿಟ್ ವಾಶ್ರೂಮ್ಸ್ ಇದೆ. ವಾಶ್ರೂಮ್ಸ್ನು ಹೆಂಗೆ ಡಿಸೈನ್ ಮಾಡಿದ್ದಾರೆ ನೋಡಿ, ವೇಸ್ಟಿಂದ ಚೆನ್ನಾಗಿದೆ ಒಂಥರ ಡಿಸೈನ್. ವಾಶ್ರೂಮ್ಸ್ ಎಲ್ಲ ಕ್ಲೀನಾಗೇ ಇದೆ, ಸ್ವಲ್ಪ ಫ್ರೆಶ್ ಆಗಿ ಗೊತ್ತಾಗಿ ಮುಂದೆ ನೋಡೋಣ ಬನ್ನಿ. ನೋಡಿ ಗೈಸ್, ಬಟರ್ಫ್ಲೈಯೋ ಹೌಸ್ ಫ್ಲೈ ಡಾಲ್ ಮ್ಯೂಸಿಯಂ ಮುಗಿಸಿ ಹಾಗೆ ವಾಪಸ್ ಹೋಗ್ತಿದ್ದೀನಿ ಎಕ್ಸಿಟ್ ಹತ್ರ. ನಾನು ಇಲ್ಲಿಂದ ಬಂದು ಈ ಕಡೆ ಡಾಲ್ ಮ್ಯೂಸಿಯಂ ಮುಗಿಸಿ ಈ ಎಕ್ಸಿಟ್ ಸೈಡ್ ಹೋಗ್ತಿದ್ದೀನಿ. ಗೈಸ್, ಇದು ಫುಲ್ಲು ಕ್ರೇಜಿ ಇದೆ, ಫುಲ್ ಡಾಲ್ಸ್. ಈ ಕಡೆ ಡಾಲ್ಸ್, ಈ ಕಡೆ ಎಲ್ಲ ಡಾಲ್ಸ್.
ಅಲ್ಲೆಲ್ಲ ಚಿಕ್ಕ ಗೊಂಬೆ ಇತ್ತು. ಇಲ್ಲಿ ಸ್ವಲ್ಪ ಬಿಗ್ ಇದೆ, ಫುಲ್ ಗ್ಲಾಸೆಲ್ಲ ಹಾಕಿದೆ. ನೋಡಿ ಗಾಯ್ಸ್, ಇವಕ್ಕೆಲ್ಲ ಪ್ರೊಟೆಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ, ಏನಕ್ಕೋ ಗೊತ್ತಿಲ್ಲ. ಇದ್ ಕಡೆನೂ ಇದ್ದಾವೆ. ಇದು ಸಾಕಾಗಿದೆ. I came out of this exit. ಇವಾಗ ರಾಕ್ ಗಾರ್ಡನ್ ಇದೆ. ರಾಕ್ ಗಾರ್ಡನ್ನು ಇದು ಮುಗಿಸಿ ಆಯಿತು. ನೆಕ್ಸ್ಟ್ ಲೊಕೇಶನ್ ಹೋಗೋಣ. ಎಲೆಂಟೆ ಮಾಲ್ಗೆ ಹೋಗೋಣ, ಇಲ್ಲ ಸುಕೂನ್ ಲೇಕ್ ಹೋಗೋಣ. ಸುಕೂನ್ ಲೇಕೋ ಸುಖಾನ ಲೇಕೋ ಸಮಥಿಂಗ್. ಬನ್ನಿ, ವ್ಲಾಗ್ ನೋಡ್ತಾ ಇರಿ, ಗೊತ್ತಾಗುತ್ತೆ. ಸ್ಟ್ರೀಟ್ಸ್ ಆಫ್ ಚಂಡೀಗಢ ನೋಡಿ ಗೈಸ್, ಇದೆ ಸ್ಟ್ರೀಟ್ಸ್ ಆಫ್ ಚಂಡೀಗಢ. ಓಕೆ, ಚೆನ್ನಾಗೇ ಇದೆ. ಆಮೇಲೆ ಹೇಳ್ತೀನಿ ರಿವ್ಯೂ ಹೆಂಗಿದೆ ಅಂತ. ಚಂಡೀಗಢ ಇಲ್ಲಿ ಒಂದು ಬಸ್ ಸ್ಟಾಪ್ ಕಾಣಿಸ್ತಿದೆ, ಬಟ್ ಇವಾಗ ಬಸ್ ಬರುತ್ತಾ ಇಲ್ವೋ ಗೊತ್ತಿಲ್ಲ. ಬಸ್ಸಿಗೆ ಕಾಯ್ಕೊಂಡು ಕುತ್ಕೊಂಡ್ರೆ ನನಗೆ ಲೇಟ್ ಆಗುತ್ತೆ. ಸೊ ಹಂಗೆ ವಾಕ್ ಮಾಡ್ತಾ ಹೋಗೋಣ. ಇಲ್ಲಿ ಯಾವುದೋ ಬರ್ಡ್ ಸ್ಯಾಂಚುರಿ ಇದೆ ಅಂತೆ. ಬರ್ಡ್ ಸ್ಯಾಂಚುರಿ ಅಲ್ಲ, ಬರ್ಡ್ ಪಾರ್ಕ್. ನೋಡೋಣ, ಹೋಗೋಣ, ಮನೆಗೆ ಹೋಗೋಣ.